ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಭಾಷಣ ಮಾಡಿದ ಸ್ಥಳದಲ್ಲಿ ಶುದ್ಧೀಕರಣ ಹವನ ನಡೆಸಿರುವಂತಹ ಘಟನೆ, ಖರ್ಗೆ ಅವರ ಜಾತಿಯ ಹಿನ್ನೆಲೆಯನ್ನ ಗಮನದಲ್ಲಿಟ್ಕೊಂಡೇ ಈ ಆಚರಣೆ ನಡೆದಿದೆಯಾ ಅನ್ನುವಂತ ಪ್ರಶ್ನೆ, ಸಂವಿಧಾನ ನೀಡಿದಂತಹ ಸಮಾನತೆಯ ಮುಂದೆ ಇದು ಎಂತ ಸಾಮಾಜಿಕ ಮನೋಭಾವ ಅನ್ನುವಂತ ಪ್ರಶ್ನೆಯನ್ನ ನಾವು ಕೇಳಲೇಬೇಕಿದೆ. ನಿಷ್ಪಕ್ಷಪಾತ ತನಿಖೆ ನಡಿಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ರು ಕೂಡ ಕಾನೂನು ಕ್ರಮ ಎದುರಿಸಬೇಕು. ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಭಾಷಣ ಮಾಡಿದ ಸ್ಥಳದಲ್ಲಿ ಶುದ್ಧೀಕರಣ ಹವನ ನಡೆಸಿರುವಂತಹ ಘಟನೆ ಸಾಮಾನ್ಯ ರಾಜಕೀಯ ವಿವಾದಕ್ಕಿಂತ ದೊಡ್ಡ ಸಾಮಾಜಿಕ ಪ್ರಶ್ನೆಯನ್ನ ಎತ್ತಿದೆ. ಸ್ಥಳೀಯ ಸಂಘಟನೆ ಇದನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮೀಸಲಾದಂತಹ ಜಾಗದಲ್ಲಿ ರಾಜಕೀಯ ಕಾರ್ಯಕ್ರಮ ನಡೆದ ಕಾರಣಕ್ಕೆ ನಡೆಸಿದಂತಹ ಶುದ್ಧೀಕರಣ ಹವನ ಅಂತ ತನ್ನ ನಡೆಯನ್ನು ಸಮರ್ಥಿಸಿಕೊಂಡಿದೆ. ಆದರೆ ಖರ್ಗೆ ಅವರ ಜಾತಿಯ ಹಿನ್ನೆಲೆಯನ್ನ ಗಮನದಲ್ಲಿಟ್ಕೊಂಡೇ ಈ ಆಚರಣೆ ನಡೆದಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿರೋದ್ರಿಂದ ಘಟನೆಯ ಉದ್ದೇಶ ಮತ್ತು ಹಿನ್ನೆಲೆಯನ್ನ ನಿಷ್ಪಕ್ಷಪಾತವಾಗಿ ಪರಿಶೀಲಿಸುವಂತಹ ಅಗತ್ಯ ಇದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಒಬ್ಬ ವ್ಯಕ್ತಿ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡಿದ ನಂತರ ಆ ಸ್ಥಳವನ್ನ ಶುದ್ಧೀಕರಿಸುವಂತಹ ಅಗತ್ಯ ಯಾಕೆ ಬಂತು ಅನ್ನುವಂಥ ಪ್ರಶ್ನೆಯೇ ಇಲ್ಲಿ ಪ್ರಮುಖಾಂಶವಾಗಿ ಕಾಣ್ತಾ ಇದೆ. ಯಾವುದೇ ಧಾರ್ಮಿಕ ಆಚರಣೆಗೆ ಅದರದ್ದೇ ಆದಂತಹ ನಂಬಿಕೆಗಳು ಮತ್ತು ಪದ್ಧತಿಗಳು ಇರಬಹುದು. ಆದರೆ ಆ ಆಚರಣೆ ಹಿಂದೆ ಒಬ್ಬ ನಿರ್ದಿಷ್ಟ ಜಾತಿಯ ವ್ಯಕ್ತಿಯ ಉಪಸ್ಥಿತಿಯನ್ನ ಅಶುದ್ಧತೆಯೊಂದಿಗೆ ಜೋಡಿಸುವಂತಹ ಮನೋಭಾವವಿದ್ದರೆ ಅದು ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿಯೋದಿಲ್ಲ. ಅದು ಸಾಮಾಜಿಕ ತಾರತಮ್ಯದ ಪ್ರಶ್ನೆ ಆಗ್ತದೆ. ಸಂವಿಧಾನ ನೀಡಿದಂತಹ ಸಮಾನತೆಯ ಮುಂದೆ ಇದು ಎಂಥ ಸಾಮಾಜಿಕ ಮನೋಭಾವ ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳಲೇಬೇಕಿದೆ. ಭಾರತೀಯ ಸಂವಿಧಾನದ ಅನುಚ್ಛೇದ 17 ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ರದ್ದುಪಡಿಸಿದೆ. ಇದು ಕೇವಲ ಕಾನೂನಿನ ವಿಧಿ ಅಲ್ಲ, ಶತಮಾನಗಳಿಂದ ಜಾತಿ ಆಧಾರಿತ ತಾರತಮ್ಯ ಅನುಭವಿಸಿದಂತಹ ಸಮುದಾಯಗಳಿಗೆ ನೀಡಿದಂತಹ ಸಾಮಾಜಿಕ ನ್ಯಾಯದ ಭರವಸೆಯಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಯ ಕೇಂದ್ರ ಬಿಂದುಗಳಲ್ಲಿ ಸಮಾನತೆ ಮತ್ತು ಪರಸ್ಪರ ಗೌರವ ಪ್ರಮುಖ ಆದದ್ದು. ಆದ್ರಿಂದ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಜಾತಿಯನ್ನ ಆಧರಿಸಿ ಅವರ ಉಪಸ್ಥಿತಿಯನ್ನ ಶುದ್ಧ ಅಥವಾ ಅಶುದ್ಧ ಅನ್ನುವ ಮಾನದಂಡದಲ್ಲಿ ಅಳೆಯುವಂತಹ ಯಾವುದೇ ಮನೋಭಾವ ಸಂವಿಧಾನಕ್ಕೆ ವಿರುದ್ಧ ಆಗಿದೆ. ಇಲ್ಲಿ ಮತ್ತೊಂದು ವಿಚಾರವೂ ಕೂಡ ಮುಖ್ಯ ಆಗ್ತದೆ. ಅಸ್ಪೃಶ್ಯತೆ ಕೇವಲ ದೇವಸ್ಥಾನ ಪ್ರವೇಶ ನಿರಾಕರಣೆ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ತಾರತಮ್ಯ ಮಾಡುವುದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಒಬ್ಬ ವ್ಯಕ್ತಿಯ ಸ್ಪರ್ಶ, ಉಪಸ್ಥಿತಿ ಅಥವಾ ಸಾಮಾಜಿಕ ಸ್ಥಾನಮಾನವನ್ನೇ ಅಶುದ್ಧತೆಯೊಂದಿಗೆ ಜೋಡಿಸುವಂತ ಮನೋಭಾವವೇ ಅದರ ಮೂಲ. ಆದ್ರಿಂದ ಇಂತಹ ಘಟನೆಗಳನ್ನ ಕೇವಲ ಒಂದು ಹೋಮ ಮಾಡಿದ್ರು ಅನ್ನುವಂತಹ ಸರಳ ವಿವರಣೆಯಲ್ಲಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇಲ್ಲಿ ಬಿಜೆಪಿಯ ಸ್ಪಷ್ಟೀಕರಣವೂ ಕೂಡ ಗಮನಾರ್ಹ ಆಗುತ್ತೆ. ಘಟನೆಯೊಂದಿಗೆ ಬಿಜೆಪಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಪಕ್ಷ ಹೇಳ್ಕೊಂಡಿದೆ. ಕೇಂದ್ರ ಸಚಿವ JP ನಡ್ಡಾ ಕೂಡ ಇಂತಹ ಚಟುವಟಿಕೆಗಳನ್ನ ಖಂಡಿಸಿ ತನಿಖೆಯ ಭರವಸೆಯನ್ನ ನೀಡಿದ್ದಾರೆ. ಈ ನಿಲುವು ರಾಜಕೀಯವಾಗಿ ಮಹತ್ವದಾಗಿದೆ. ಯಾಕಂದ್ರೆ ಘಟನೆಯನ್ನ ಸಂಪೂರ್ಣವಾಗಿ ಬಿಜೆಪಿ ಅಥವಾ RSSಗೆ ಸಂಬಂಧಿಸಿದ ಕೃತ್ಯ ಅಂತ ತಕ್ಷಣ ತೀರ್ಮಾನಿಸುವ ಬದಲು ಯಾರು ಈ ಆಚರಣೆ ನಡೆಸಿದ್ರು, ಯಾಕೆ ನಡೆಸಿದ್ರು ಮತ್ತು ಅದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ತನಿಖೆಯಿಂದ ಸ್ಪಷ್ಟಪಡಿಸಬೇಕು. ಆದಾಗ್ಯೂ ಕೂಡ ಇಂಥದ್ದೊಂದು ಹೇಯ ಘಟನೆಯಲ್ಲಿ ಭಾಗಿಯಾಗಿದ್ದು ಬಿಜೆಪಿಯ ಸಿದ್ಧಾಂತಕ್ಕೆ ಹತ್ತಿರ ಇರುವಂತಹ ಸಂಘಟನೆ ಎನ್ನುವುದು ಇಲ್ಲಿ ಮುಖ್ಯ ಅಂಶ. ಇನ್ನು ಆ ಸಂಘಟನೆ ನಮಗೂ ಮತ್ತು ರಾಜಕೀಯ ಸಂಘಟನೆಯೊಂದಿಗೆ ತಮ್ಮ ಸಂಬಂಧ ಇಲ್ಲ ಅಂತ ಹೇಳಿರೋದ್ರಿಂದ ಮಾತ್ರ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಸಂಘಟನೆಯ ನೈಜ ಉದ್ದೇಶ ಏನು, ಯಾವುದೇ ಜಾತಿ ಆಧಾರಿತ ಉದ್ದೇಶ ಇತ್ತೇ ಮತ್ತು ಖರ್ಗೆ ಅವರ ಜಾತಿಯೇ ಈ ಆಚರಣೆಗೆ ಕಾರಣ ಆಗಿತ್ತೆ ಎನ್ನುವುದನ್ನ ವಾಸ್ತವಾಂಶಗಳ ಆಧಾರದ ಮೇಲೆ ಪರಿಶೀಲಿಸಬೇಕಾಗಿದೆ. ಇನ್ನು ಧರ್ಮದ ಸ್ವಾತಂತ್ರ್ಯವೂ ಕೂಡ ಇರಲಿ, ಮಾನವ ಗೌರವ ಕೂಡ ಇರಲಿ. ಭಾರತ ಧರ್ಮನಿರಪೇಕ್ಷ ಪ್ರಜಾಪ್ರಭುತ್ವ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಧಾರ್ಮಿಕ ನಂಬಿಕೆಗಳನ್ನ ಆಚರಿಸುವಂತಹ ಸ್ವಾತಂತ್ರ್ಯ ಇದೆ. ಆದರೆ ಆ ಸ್ವಾತಂತ್ರ್ಯ
ಮತ್ತೊಬ್ಬರ ಬದುಕಿನ ಗೌರವವನ್ನ ಕುಗ್ಗಿಸುವ ರೀತಿಯಲ್ಲಿ ಬಳಸಲ್ಪಡಬಾರದು. ಧಾರ್ಮಿಕ ಸ್ಥಳವನ್ನ ಶುದ್ಧೀಕರಿಸುವುದು ಅನ್ನುವಂತಹ ವಾದವನ್ನ ಒಪ್ಪಿಕೊಂಡ್ರೂ ಕೂಡ ಶುದ್ಧೀಕರಣದ ಅಗತ್ಯ ಯಾಕೆ ಬಂತು ಅನ್ನುವಂಥ ಪ್ರಶ್ನೆ ಉಳಿತದಲ್ವಾ? ಆ ಸ್ಥಳದ ಧಾರ್ಮಿಕ ಸ್ವರೂಪವನ್ನ ಕಾಪಾಡುವುದು ಒಂದು ವಿಚಾರ, ವ್ಯಕ್ತಿಯ ಜಾತಿ ಅಥವಾ ಸಾಮಾಜಿಕ ಗುರುತನ್ನು ಆಧರಿಸಿ ಅವರ ಉಪಸ್ಥಿತಿಯನ್ನ ಅಶುದ್ಧ ಅಂತ ಪರಿಗಣಿಸುವುದು ಮತ್ತೊಂದು ವಿಚಾರ. ಇಲ್ಲಿ ಈ ಎರಡನ್ನೂ ಕೂಡ ಒಂದೇ ಅಂತ ಪರಿಗಣಿಸುವುದು ಅತ್ಯಂತ ಅಪಾಯಕಾರಿ ಅಂತ ನನಗನಿಸುತ್ತೆ. ನೋಡಿ, ಖರ್ಗೆ ದೇಶದ ರಾಜಕೀಯ ನಾಯಕರಲ್ಲೊಬ್ರು, ಪ್ರಭಾವಿ ನಾಯಕರಲ್ಲೊಬ್ರು. ಆದ್ರೆ ಈ ಪ್ರಕರಣದ ಮಹತ್ವ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ಮಾತ್ರ ಅಲ್ಲ. ಸಾಮಾನ್ಯ ನಾಗರಿಕನೊಬ್ಬನಿಗೆ ಇದೇ ರೀತಿಯ ಅನುಭವ ಎದುರಾದ್ರೂ ಕೂಡ ಪ್ರಶ್ನೆ ಅದೇ ಆಗಿರ್ತದೆ, ಅದೇ ಆಗಿರಬೇಕು. ಅದಕ್ಕಾಗಿಯೇ ಈ ಘಟನೆ ಖರ್ಗೆ ವಿರುದ್ಧ ಬಿಜೆಪಿ ಎನ್ನುವಂತ ರಾಜಕೀಯ ಚೌಕಟ್ಟಿನಲ್ಲಿ ಮಾತ್ರ ನೋಡಬಾರದು. ಇದು ಸಂವಿಧಾನದ ಸಮಾನತೆ ವಿರುದ್ಧ ಜಾತಿ ಆಧಾರಿತ ಸಾಮಾಜಿಕ ಮನೋಭಾವ ಅನ್ನುವಂತಹ ವಿಶಾಲ ಪ್ರಶ್ನೆಯಾಗಿ ನೋಡಬೇಕಾಗಿದೆ. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದೆಡೆ ಘಟನೆಯ ಬಗ್ಗೆ ಸಂಪೂರ್ಣ ಸತ್ಯ ಹೊರಬರುವ ಮುನ್ನ ರಾಜಕೀಯ ಆರೋಪಗಳನ್ನ ಅಂತಿಮ ಸತ್ಯ ಅಂತ ಪರಿಗಣಿಸುವುದು ಕೂಡ ಸರಿಯಲ್ಲ. ತನಿಖೆಯ ಮೂಲಕ ಉದ್ದೇಶ ಮತ್ತು ಸಂದರ್ಭ ಸ್ಪಷ್ಟ ಆಗಬೇಕು. ಆದ್ರೆ ತನಿಖೆ ನಡಿಬೇಕು ಎನ್ನುವುದೇ ಇಂತಹ ಘಟನೆಗಳ ಗಂಭೀರತೆಯನ್ನ ಕಡಿಮೆ ಮಾಡುವ ಕಾರಣ ಆಗಬಾರದು. ಕೊನೆಗೆ ಮೂಡುವಂತಹ ಪ್ರಶ್ನೆ ಏನಂತಂದ್ರೆ, ಅಂಬೇಡ್ಕರ್ ಅವರ ಭಾರತದಲ್ಲಿ ಇನ್ನೂ ಯಾಕೆ ಇಂತಹ ಪರಿಸ್ಥಿತಿ ಇದೆ? ಸ್ವಾತಂತ್ರ್ಯ ಪಡೆದು ದಶಕಗಳು ಕಳೆದಿದೆ. ದೇಶ ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕತೆ ಮತ್ತು ರಾಜಕೀಯದಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಟ್ಟಿದೆ. ಆದ್ರೆ ಸಾಮಾಜಿಕ ಈ ರೀತಿಯ ಸಂದರ್ಭಗಳಲ್ಲಿ ಜಾತಿಯ ಹಳೆಯ ನೆರಳು ಇನ್ನೂ ಕೂಡ ಸಂಪೂರ್ಣವಾಗಿ ಮಾಯ ಆಗಿಲ್ಲ ಅನ್ನೋದನ್ನ ಇಂತಹ ಆರೋಪಗಳು ನೆನಪಿಸ್ತಾ ಇದೆ, ಇಂತಹ ಘಟನೆಗಳು ನೆನಪಿಸ್ತಾ ಇವೆ. ಸಂವಿಧಾನ ಕಾನೂನುಬದ್ಧ ಸಮಾನತೆಯನ್ನ ನೀಡಿದೆ, ಆದ್ರೆ ಸಾಮಾಜಿಕ ಸಮಾನತೆ ಕೇವಲ ಕಾನೂನಿನಿಂದ ಬರೋದಿಲ್ಲ, ಅದು ಜನರ ಮನೋಭಾವ ಬದಲಾವಣೆಯಿಂದ ಮಾತ್ರ ಬರ್ತದೆ. ಕಾನೂನು ಅಸ್ಪೃಶ್ಯತೆಯನ್ನ ನಿಷೇಧಿಸಬಹುದು, ಆದ್ರೆ ಮನುಷ್ಯನನ್ನ ಶುದ್ಧ ಮತ್ತು ಅಶುದ್ಧ ಅಂತ ನೋಡುವ ಮನಸ್ಥಿತಿಯನ್ನ ಬದಲಾಯಿಸುವುದಕ್ಕೆ ಸಾಮಾಜಿಕ ಜಾಗೃತಿ ಅತ್ಯಂತ ಮುಖ್ಯ ಆಗ್ತದೆ. ಹೀಗಾಗಿ ಹಲ್ದ್ವಾನಿ ಘಟನೆಯ ಸತ್ಯಾಸತ್ಯತೆ ಕುರಿತು ನಿಷ್ಪಕ್ಷಪಾತ ತನಿಖೆ ನಡಿಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ರೂ ಕೂಡ ಕಾನೂನು ಕ್ರಮ ಎದುರಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಇಂತಹ ಘಟನೆಗಳು ಮತ್ತೊಮ್ಮೆ ನಡೆಯದಂತೆ ಸಮಾಜ ತನ್ನೊಳಗೆ ಜಾತಿ ಪೂರ್ವಾಗ್ರಹಗಳನ್ನ ಪ್ರಶ್ನಿಸಿಕೊಳ್ಬೇಕಾಗತ್ತೆ. ಸಂವಿಧಾನದ ಹೆಸರಿನಲ್ಲಿ ಸಮಾನತೆಯ ಮೌಲ್ಯವನ್ನ ಮಾತ್ರ ಎತ್ತಿ ಹಿಡಿಬೇಕು. ಒಟ್ಟಿನಲ್ಲಿ ಇದು ಕೇವಲ ಮಲ್ಲಿಕಾರ್ಜುನ ಖರ್ಗೆಯವರ ಪ್ರಶ್ನೆ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸಿಗಬೇಕಾದಂತಹ ಗೌರವ, ಸಮಾನತೆ ಮತ್ತು ಸ್ವಾಭಿಮಾನದ ಪ್ರಶ್ನೆ. ಅಂಬೇಡ್ಕರ್ ಅವರು ನೀಡಿದಂತಹ ಸಾಂವಿಧಾನಿಕ ಭಾರತದಲ್ಲಿ ಮನುಷ್ಯನನ್ನ ಮನುಷ್ಯನಾಗಿ ಗೌರವಿಸುವುದೇ ಅಂತಿಮ ಮಾನದಂಡ ಆಗಬೇಕಾಗಿದೆ. ಇದು ಆಗದೇ ಇದ್ರೆ ಬಹುಶಃ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾನೆ ಇರುತ್ತೆ. ಈ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟುಗಳು ನಿಮ್ಮನ್ನ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.